ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ವಾಜಪೇಯಿ ಅವರ ನೇತೃತ್ವದ ಆಗಿನ ಬಿಜೆಪಿ ನೇತೃತ್ವದ NDA ಸರ್ಕಾರ ನವೆಂಬರ್ 2000ರಲ್ಲಿ ಅದ್ವಾನಿಯವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಶೇಷ ಸ್ಥಾನಮಾನ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು. ಆಗ ವಾಜಪೇಯಿ ಅವರ ಸರ್ಕಾರದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಮಂತ್ರಿಯಾಗಿದ್ದರು ಮತ್ತು ಗೃಹ ಸಚಿವರಾಗಿದ್ದರು. ಅವರು ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು. SM ಕೃಷ್ಣ ಅವರು ಬರೆದಿದ್ದಂಥ ಪತ್ರವನ್ನ ವಿಶೇಷ ಸ್ಥಾನಮಾನ ಕೊಡಿ ಹೈದರಾಬಾದ್ ಕರ್ನಾಟಕಕ್ಕೆ ಅಂತ ಪತ್ರ ಬರೆದಿದ್ರು. ಆದರೆ ಅವರು ಕೊಡಲಿಲ್ಲ, ಅದನ್ನ ತಿರಸ್ಕಾರ ಮಾಡಿದ್ರು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿತು. ಆದರೆ ಆ ಭಾಗದ ಜನರು ಹಾಗೂ ನಾಯಕರುಗಳ ಹೋರಾಟದ ಪ್ರಯತ್ನದಿಂದ ಮುಂದೆ ಅಧಿಕಾರಕ್ಕೆ ಬಂದ ಮನಮೋಹನ್ ಸಿಂಗ್ ನೇತೃತ್ವದ ಅಂದಿನ UPA ಸರ್ಕಾರ ಡಿಸೆಂಬರ್ 12ರಲ್ಲಿ ಸಂವಿಧಾನ ಕಲಂ 371ಕ್ಕೆ ತಿದ್ದುಪಡಿ ತಂದು 371J ಪರಿಚ್ಛೇದ ಸೇರ್ಪಡೆ ಮಾಡಲಾಯಿತು. ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಇದು ದಿನಾಂಕ 1/1/2013ರಿಂದ ಜಾರಿಗೆ ಬಂದಿತ್ತು. ನಾವು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾವು ಸ್ಮರಿಸಬೇಕಾಗ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೋರಾಟದಿಂದ, ಧರ್ಮಸಿಂಗ್ ಅವರ ಹೋರಾಟದಿಂದ, ಆ ಭಾಗದ ಅನೇಕ ಜನ ಮುಖಂಡರುಗಳು ಅವರುಗಳ ಹೋರಾಟದಿಂದ ಇದು ಆಗ್ಲಿಕ್ಕೆ ಸಾಧ್ಯ ಆದದ್ದು. ಅದರಿಂದ ಮನಮೋಹನ್ ಸಿಂಗ್ ರವರು ಇದನ್ನ ಒಪ್ಪಿಕೊಂಡು ವಿಶೇಷ ಸ್ಥಾನಮಾನ ಕೊಡಬೇಕು, 371J ತಿದ್ದುಪಡಿ ಮಾಡಿ J ಕ್ಲಾಸ್ ಅನ್ನು ಸೇರ್ಪಡೆ ಮಾಡಿದ್ರು. ಅದರಿಂದ ಇವತ್ತು KKRDB ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು.